ಹಾಗೂ ಬಿಲ್ ಕಲೆಕ್ಟರ್ ಯಾವ ನಿಯಮಗಳಿಗೂ ಕೂಡ ಡೋಂಟ್ ಕೇರ್. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ. ವಿಜಯಪುರದ ತಾಳಿಕೋಟೆಯಲ್ಲಿ ಪಥಸಂಚಲನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರಿ ನೌಕರರು. ಯಾದಗಿರಿಯ ಹುಣಸಗಿ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಹಾಗೆ ಬಿಲ್ ಕಲೆಕ್ಟರ್ ಸಿದ್ದರಾಮಯ್ಯ ನಂದಿಕೋಲಮಠ ಇಬ್ರು ಕೂಡ ಭಾಗಿಯಾಗಿರೋದು. ಆ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀವಿ. ಗಣವೇಷಧಾರಿಯಾಗಿ ಭಾಗಿಯಾಗಿದ್ದಾರೆ. ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಆರ್ಎಸ್ಎಸ್ 100 ವರ್ಷಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಶತಾಬ್ದಿ ವರ್ಷದ ಪಥ ಅನ್ನುವಂಥ ಈಗಾಗಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ. ಆ ನಿಟ್ಟಿನಲ್ಲಿ ಪಥಸಂಚಲನ ಇತ್ತು. ಆ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಈಗ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಸರ್ಕಾರಿ ನೌಕರರಿಬ್ರು ಈಗ ಭಾಗಿಯಾಗಿರೋದು. ಈ ಪಥಸಂಚಲನದ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಆದೇಶ ಇದೆ. ಆದೇಶ ಇದ್ರೂ ಕೂಡ ಭಾಗಿಯಾಗಿರೋದು ಇದೆಯಲ್ಲ, ಇದು ಯಾವ ರೀತಿಯ ಮುಂದೆ ಯಾವ ರೀತಿಯ ವಿಚಾರಕ್ಕೆ ಕಾರಣ ಆಗಬಹುದು, ಏನಾಗಬಹುದು, ಏನಾದರೂ ಕ್ರಮ ಕೈಗೊಳ್ತಾರಾ? ಡೀಟೇಲ್ಸ್ ಇದೆಯಾ ಅದ್ರ ಬಗ್ಗೆ? ಅಶ್ವಿನಿ, ಆರ್ಎಸ್ಎಸ್ ನ ಶತಾಬ್ದಿ ವರ್ಷದ ಸಂಚಲನ ಹಿನ್ನೆಲೆಯಲ್ಲಿ ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತದ್ದು. ಈ ಒಂದು ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರದ ಆದೇಶ ಇರುವಂತದ್ದು. ಆದ್ರೆ ಈ ಒಂದು ಸರ್ಕಾರದ ಆದೇಶಕ್ಕೆ ಶೆಡ್ ಹೊಡೆದು ಯಾದಗಿರಿ ಜಿಲ್ಲೆಯ ಇಬ್ಬರು ಸರ್ಕಾರಿ ನೌಕರರು ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಪಥಸಂಚಲನದಲ್ಲಿ ಭಾಗಿಯಾಗದೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಇಬ್ಬರು ಸರ್ಕಾರಿ ನೌಕರರು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆದಿರ್ತಕ್ಕಂಥ ಆರ್ಎಸ್ಎಸ್ ನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿಯ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಮತ್ತು ಮತ್ತೋರ್ವ ಅಂದ್ರೆ ಅದೇ ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನಂದಿಕೋಲಮಠ ಅನ್ನುವಂಥವ್ರು ಆ ಇಬ್ರು ಕೂಡ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತ. ಸದ್ಯ ಈ ಇಬ್ರು ಕೂಡ ಗಣವೇಷವನ್ನ ಧರಿಸಿಕೊಂಡು ಆ ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ ಫೋಟೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ಇವ್ರ ಮೇಲೆ ಈವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಆದ್ರೆ ಕ್ರಮ ಆಗ್ಬೇಕು ಅಂತೇಳಿ ಕೂಡ ಕೆಲವೊಂದಿಷ್ಟು ಇವು ಕೊಳಕೆ ಕೇಳಿ ಬರ್ತಾ ಇರುವಂತದ್ದು. ಅಶ್ವಿನಿ, ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹಾಗೂ ಬಿಲ್ ಕಲೆಕ್ಟರ್ ಯಾವ ನಿಯಮಗಳಿಗೂ ಕೂಡ ಡೋಂಟ್ ಕೇರ್. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ. ವಿಜಯಪುರದ ತಾಳಿಕೋಟೆಯಲ್ಲಿ ಪಥಸಂಚಲನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರಿ ನೌಕರರು. ಯಾದಗಿರಿಯ ಹುಣಸಗಿ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಹಾಗೆ ಬಿಲ್ ಕಲೆಕ್ಟರ್ ಸಿದ್ದರಾಮಯ್ಯ ನಂದಿಕೋಲಮಠ ಇಬ್ರು ಕೂಡ ಭಾಗಿಯಾಗಿರೋದು. ಆ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀವಿ. ಗಣವೇಷಧಾರಿಯಾಗಿ ಭಾಗಿಯಾಗಿದ್ದಾರೆ. ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಆರ್ಎಸ್ಎಸ್ 100 ವರ್ಷಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಶತಾಬ್ದಿ ವರ್ಷದ ಪಥ ಅನ್ನುವಂಥ ಈಗಾಗಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ. ಆ ನಿಟ್ಟಿನಲ್ಲಿ ಪಥಸಂಚಲನ ಇತ್ತು. ಆ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಈಗ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಸರ್ಕಾರಿ ನೌಕರರಿಬ್ರು ಈಗ ಭಾಗಿಯಾಗಿರೋದು. ಈ ಪಥಸಂಚಲನದ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಆದೇಶ ಇದೆ. ಆದೇಶ ಇದ್ರೂ ಕೂಡ ಭಾಗಿಯಾಗಿರೋದು ಇದೆಯಲ್ಲ, ಇದು ಯಾವ ರೀತಿಯ ಮುಂದೆ ಯಾವ ರೀತಿಯ ವಿಚಾರಕ್ಕೆ ಕಾರಣ ಆಗಬಹುದು, ಏನಾಗಬಹುದು, ಏನಾದರೂ ಕ್ರಮ ಕೈಗೊಳ್ತಾರಾ? ಡೀಟೇಲ್ಸ್ ಇದೆಯಾ ಅದ್ರ ಬಗ್ಗೆ? ಅಶ್ವಿನಿ, ಆರ್ಎಸ್ಎಸ್ ನ ಶತಾಬ್ದಿ ವರ್ಷದ ಸಂಚಲನ ಹಿನ್ನೆಲೆಯಲ್ಲಿ ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತದ್ದು. ಈ ಒಂದು ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರದ ಆದೇಶ ಇರುವಂತದ್ದು. ಆದ್ರೆ ಈ ಒಂದು ಸರ್ಕಾರದ ಆದೇಶಕ್ಕೆ ಶೆಡ್ ಹೊಡೆದು ಯಾದಗಿರಿ ಜಿಲ್ಲೆಯ ಇಬ್ಬರು ಸರ್ಕಾರಿ ನೌಕರರು ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಪಥಸಂಚಲನದಲ್ಲಿ ಭಾಗಿಯಾಗದೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಇಬ್ಬರು ಸರ್ಕಾರಿ ನೌಕರರು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆದಿರ್ತಕ್ಕಂಥ ಆರ್ಎಸ್ಎಸ್ ನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿಯ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಮತ್ತು ಮತ್ತೋರ್ವ ಅಂದ್ರೆ ಅದೇ ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನಂದಿಕೋಲಮಠ ಅನ್ನುವಂಥವ್ರು ಆ ಇಬ್ರು ಕೂಡ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತ. ಸದ್ಯ ಈ ಇಬ್ರು ಕೂಡ ಗಣವೇಷವನ್ನ ಧರಿಸಿಕೊಂಡು ಆ ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ ಫೋಟೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ಇವ್ರ ಮೇಲೆ ಈವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಆದ್ರೆ ಕ್ರಮ ಆಗ್ಬೇಕು ಅಂತೇಳಿ ಕೂಡ ಕೆಲವೊಂದಿಷ್ಟು ಇವು ಕೊಳಕೆ ಕೇಳಿ ಬರ್ತಾ ಇರುವಂತದ್ದು. ಅಶ್ವಿನಿ, ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹಾಗೂ ಬಿಲ್ ಕಲೆಕ್ಟರ್ ಯಾವ ನಿಯಮಗಳಿಗೂ ಕೂಡ ಡೋಂಟ್ ಕೇರ್. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ. ವಿಜಯಪುರದ ತಾಳಿಕೋಟೆಯಲ್ಲಿ ಪಥಸಂಚಲನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ
ಸರ್ಕಾರಿ ನೌಕರರು. ಯಾದಗಿರಿಯ ಹುಣಸಗಿ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಹಾಗೆ ಬಿಲ್ ಕಲೆಕ್ಟರ್ ಸಿದ್ದರಾಮಯ್ಯ ನಂದಿಕೋಲಮಠ ಇಬ್ರು ಕೂಡ ಭಾಗಿಯಾಗಿರೋದು ಆ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀವಿ. ಗಣವೇಷಧಾರಿಯಾಗಿ ಭಾಗಿಯಾಗಿದ್ದಾರೆ. ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. RSS 100 ವರ್ಷಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಶತಾಬ್ದಿ ವರ್ಷದ ಪಥ ಅನ್ನುವಂಥ ಈಗಾಗಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ. ಆ ನಿಟ್ಟಿನಲ್ಲಿ ಪಥಸಂಚಲನ ಇತ್ತು. ಆ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಈಗ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಸರ್ಕಾರಿ ನೌಕರರಿಬ್ರು ಈಗ ಭಾಗಿಯಾಗಿರೋದು ಈ ಪಥಸಂಚಲನದ ಕಾರ್ಯಕ್ರಮದಲ್ಲಿ. ರಾಜ್ಯ ಸರ್ಕಾರದ ಆದೇಶ ಇದೆ, ಆದೇಶ ಇದ್ರೂ ಕೂಡ ಭಾಗಿಯಾಗಿರೋದು ಇದೆಯಲ್ಲ, ಇದು ಯಾವ ರೀತಿಯ ಮುಂದೆ ಯಾವ ರೀತಿಯ ವಿಚಾರಕ್ಕೆ ಕಾರಣ ಆಗಬಹುದು, ಏನಾಗಬಹುದು, ಏನಾದರೂ ಕ್ರಮ ಕೈಗೊಳ್ತಾರಾ? ಡೀಟೇಲ್ಸ್ ಇದೆಯಾ ಅದ್ರ ಬಗ್ಗೆ? ಅಶ್ವಿನಿ, RSSನ ಶತಾಬ್ದಿ ವರ್ಷದ ಸಂಚಲನ ಹಿನ್ನೆಲೆಯಲ್ಲಿ ಈಗಾಗಲೇ RSS ಪಥಸಂಚಲನ ನಡೀತಾ ಇರುವಂತದ್ದು. ಈ ಒಂದು ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರದ ಆದೇಶ ಇರುವಂತದ್ದು. ಆದ್ರೆ ಈ ಒಂದು ಸರ್ಕಾರದ ಆದೇಶಕ್ಕೆ ಶೆಡ್ ಹೊಡೆದು ಯಾದಗಿರಿ ಜಿಲ್ಲೆಯ ಇಬ್ಬರು ಸರ್ಕಾರಿ ನೌಕರರು RSSನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಪಥಸಂಚಲನದಲ್ಲಿ ಭಾಗಿಯಾಗದೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಇಬ್ಬರು ಸರ್ಕಾರಿ ನೌಕರರು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆದಿರ್ತಕ್ಕಂಥ RSSನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿಯ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಮತ್ತು ಮತ್ತೊಬ್ಬ ಅಂದ್ರೆ ಅದೇ ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನಂದಿಕೋಲಮಠ ಅನ್ನುವಂಥವ್ರು ಆ ಇಬ್ರು ಕೂಡ ಈ ಒಂದು RSSನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತ ಸದ್ಯ ಈ ಇಬ್ರು ಕೂಡ ಗಣವೇಷವನ್ನ ಧರಿಸಿಕೊಂಡು ಆ ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ ಫೋಟೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ಇವ್ರ ಮೇಲೆ ಈವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಆದ್ರೆ ಕ್ರಮ ಆಗ್ಬೇಕು ಅಂತೇಳಿ ಕೂಡ ಕೆಲವೊಂದಿಷ್ಟು ಇವು ಕೊಳಕೆ ಕೇಳಿ ಬರ್ತಾ ಇರುವಂತದ್ದು. ಅಶ್ವಿನಿ, ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹಾಗೂ ಬಿಲ್ ಕಲೆಕ್ಟರ್ ಯಾವ ನಿಯಮಗಳಿಗೂ ಕೂಡ ಡೋಂಟ್ ಕೇರ್. RSS ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ. ವಿಜಯಪುರದ ತಾಳಿಕೋಟೆಯಲ್ಲಿ ಪಥಸಂಚಲನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರಿ ನೌಕರರು. ಯಾದಗಿರಿಯ ಹುಣಸಗಿ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಹಾಗೆ ಬಿಲ್ ಕಲೆಕ್ಟರ್ ಸಿದ್ದರಾಮಯ್ಯ ನಂದಿಕೋಲಮಠ ಇಬ್ರು ಕೂಡ ಭಾಗಿಯಾಗಿರೋದು ಆ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀವಿ. ಗಣವೇಷಧಾರಿಯಾಗಿ ಭಾಗಿಯಾಗಿದ್ದಾರೆ. ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. RSS 100 ವರ್ಷಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಶತಾಬ್ದಿ ವರ್ಷದ ಪಥ ಅನ್ನುವಂಥ ಈಗಾಗಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ. ಆ ನಿಟ್ಟಿನಲ್ಲಿ ಪಥಸಂಚಲನ ಇತ್ತು. ಆ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಈಗ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಸರ್ಕಾರಿ ನೌಕರರಿಬ್ರು ಈಗ ಭಾಗಿಯಾಗಿರೋದು ಈ ಪಥಸಂಚಲನದ ಕಾರ್ಯಕ್ರಮದಲ್ಲಿ. ರಾಜ್ಯ ಸರ್ಕಾರದ ಆದೇಶ ಇದೆ, ಆದೇಶ ಇದ್ರೂ ಕೂಡ ಭಾಗಿಯಾಗಿರೋದು ಇದೆಯಲ್ಲ, ಇದು ಯಾವ ರೀತಿಯ ಮುಂದೆ ಯಾವ ರೀತಿಯ ವಿಚಾರಕ್ಕೆ ಕಾರಣ ಆಗಬಹುದು, ಏನಾಗಬಹುದು, ಏನಾದರೂ ಕ್ರಮ ಕೈಗೊಳ್ತಾರಾ? ಡೀಟೇಲ್ಸ್ ಇದೆಯಾ ಅದ್ರ ಬಗ್ಗೆ? ಅಶ್ವಿನಿ, RSSನ ಶತಾಬ್ದಿ ವರ್ಷದ ಸಂಚಲನ ಹಿನ್ನೆಲೆಯಲ್ಲಿ ಈಗಾಗಲೇ RSS ಪಥಸಂಚಲನ ನಡೀತಾ ಇರುವಂತದ್ದು. ಈ ಒಂದು ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರದ ಆದೇಶ ಇರುವಂತದ್ದು. ಆದ್ರೆ ಈ ಒಂದು ಸರ್ಕಾರದ ಆದೇಶಕ್ಕೆ ಶೆಡ್ ಹೊಡೆದು ಯಾದಗಿರಿ ಜಿಲ್ಲೆಯ ಇಬ್ಬರು ಸರ್ಕಾರಿ ನೌಕರರು RSSನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಪಥಸಂಚಲನದಲ್ಲಿ ಭಾಗಿಯಾಗದೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಇಬ್ಬರು ಸರ್ಕಾರಿ ನೌಕರರು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆದಿರ್ತಕ್ಕಂಥ RSSನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿಯ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಮತ್ತು ಮತ್ತೊಬ್ಬ ಅಂದ್ರೆ ಅದೇ ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನಂದಿಕೋಲಮಠ ಅನ್ನುವಂಥವ್ರು ಆ ಇಬ್ರು ಕೂಡ ಈ ಒಂದು RSSನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತ ಸದ್ಯ ಈ ಇಬ್ರು ಕೂಡ ಗಣವೇಷವನ್ನ ಧರಿಸಿಕೊಂಡು ಆ ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ ಫೋಟೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ಇವ್ರ ಮೇಲೆ ಈವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಆದ್ರೆ ಕ್ರಮ ಆಗ್ಬೇಕು ಅಂತೇಳಿ ಕೂಡ ಕೆಲವೊಂದಿಷ್ಟು ಇವು ಕೊಳಕೆ ಕೇಳಿ ಬರ್ತಾ ಇರುವಂತದ್ದು. ಅಶ್ವಿನಿ, ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್